ದೃಶ್ಯ ಸಿನಿಮಾ ಶೈಲಿಯಲ್ಲಿ ಮರ್ಡರ್. ಲವರ್ ಜೊತೆ ಸೇರಿ ಪತಿಯನ್ನ ಕೊಂದು ಟೈಲ್ಸ್ ಅಡಿ ಹೂತಿಟ್ಟ ಪತ್ನಿ. ದೃಶ್ಯ ಸಿನಿಮಾವನ್ನ ನೀವೆಲ್ಲ ನೋಡಿರಬಹುದು. ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕಲು ಸಿನಿಮಾದ ನಾಯಕ ಹೇಗೆ ಶವವನ್ನ ಬಚ್ಚಿಡ್ತಾನೆ, ಅದೇ ರೀತಿ ಅಹಮದಾಬಾದ್ನಲ್ಲಿ ದೃಶ್ಯ ಸಿನಿಮಾ ಶೈಲಿಯಲ್ಲಿ ಒಂದು ಕೊಲೆ ನಡೆದದ್ದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಲವರ್ ಜೊತೆ ಸೇರಿದ ಪತ್ನಿ ಪತಿಯನ್ನ ಕೊಂದು ಟೈಲ್ಸ್ ಅಡಿ ಹೂತಿಟ್ಟು ಜೈಲು ಸೇರಿದ್ದಾಳೆ. ಬಿಹಾರಿ ಮೂಲದ ಮೊಹಮ್ಮದ್ ಇಸ್ರೇಲ್ ಅಕ್ಬರ್ ಅಲಿ ಅನ್ಸಾರಿ ನಿಗೂಢವಾಗಿ ಕಾಣೆಯಾಗಿ 1 ವರ್ಷವಾದ ಬಳಿಕ ಕೊಲೆಯ ರಹಸ್ಯ ಬಯಲಾಗಿದೆ. 2015ರಲ್ಲಿ ರೂಬಿ ಅವರನ್ನ ಮೊಹಮ್ಮದ್ ಇಸ್ರೇಲ್ ಅಕ್ಬರ್ ಅಲಿ ಅನ್ಸಾರಿ ಪ್ರೇಮ ವಿವಾಹವಾಗಿದ್ರು ಮತ್ತು ಅವರು ಸಿವಾನ್ ಜಿಲ್ಲೆಯ ತಮ್ಮ ಹಳ್ಳಿಯಿಂದ ದೂರ ಹೋಗಿ ಅವರು ಅಹಮದಾಬಾದ್ನಲ್ಲಿ ವಾಸ ಮಾಡ್ತಾ ಇದ್ರು ಮತ್ತು ಅವರಿಗೆ 2 ಮಕ್ಕಳು ಕೂಡ ಇದ್ರು. ಆದರೆ ರೂಬಿ ಇಮ್ರಾನ್ ಅಕ್ಬರ್ ಬಾಯ್ ವಘೇಲಾ ಜೊತೆ ಅಫೇರ್ ಅನ್ನ ಇಟ್ಟುಕೊಂಡಿದ್ಲು. ಇಬ್ಬರ ನಡುವೆ ಪ್ರೇಮ ಸಂಬಂಧಕ್ಕೆ ಅನ್ಸಾರಿ ಅಡ್ಡಿಯಾಗಿದ್ದ. ಇದರ ಜೊತೆಗೆ ಅವನು ತನ್ನ ಪತ್ನಿಯನ್ನ ದೈಹಿಕವಾಗಿ ನಿಂದಿಸ್ತಾ ಇದ್ದ. ಇದರಿಂದ ರೋಚಿಗಿದ್ದ ರೂಬಿ ವಘೇಲಾ ಮತ್ತು ಇತರ 2 ರೂಬಿ ಪತಿಯ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ. ನಂತರ ಆರೋಪಿಗಳು ಅನ್ಸಾರಿ ಮನೆಯ ಅಡುಗೆ ಮನೆಯ ಟೈಲ್ಸ್ ಕೆಳಗೆ ಗುಂಡಿಯನ್ನ ತೋಡಿ ಶವವನ್ನ ಹೂತು ಸಿಮೆಂಟ್ ಮತ್ತು ಟೈಲ್ಸ್ನಿಂದ ಮುಚ್ಚಿದ್ರು. 1 ವರ್ಷದ ನಂತರ ಅಪರಾಧ ವಿಭಾಗವು ವಘೇಲಾ ಅವರನ್ನ ಬಂಧಿಸಿತು ಮತ್ತು ವಿಚಾರಣೆಯ ಸಮಯದಲ್ಲಿ ಅವರು ಪೊಲೀಸರನ್ನ ಅನ್ಸಾರಿಯನ್ನ ಸಮಾಧಿ ಮಾಡಿದ ಸ್ಥಳಕ್ಕೆ ಕರೆದೊಯ್ದಿದ್ದರು. ಶವವನ್ನ ಹೊರತೆಗೆಯುವ ಪ್ರಕ್ರಿಯೆಯಲ್ಲಿ ಮೂಳೆಗಳು, ಅಂಗಾಂಶಗಳು ಮತ್ತು ಕೂದಲು ಸೇರಿದಂತೆ ಅದರ ಅವಶೇಷಗಳು ಕಂಡುಬಂದವು. ಆರೋಪಿಗಳ ವಿರುದ್ಧ ಕೊಲೆ ಮತ್ತು ಸಾಕ್ಷ್ಯನಾಶದ ಆರೋಪದ ಮೇಲೆ ಪ್ರಕರಣವನ್ನು ದಾಖಲಿಸಲಾಗಿದ್ದು ತನಿಖೆ ಆರಂಭಿಸಲಾಗಿದೆ. ರೂಬಿ ಮತ್ತು ಇತರ 2 ಆರೋಪಿಗಳನ್ನು ಪತ್ತೆ ಹಚ್ಚಲು ಮತ್ತು ಬಂಧಿಸಲು ಪ್ರಯತ್ನಗಳು ನಡೆದಿವೆ.